ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಏರ್ಪಡಿಸಲಾಗಿತ್ತು. ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹುತಾತ್ಮರ ದಿನಾಚರಣೆ ಈ ಒಂದು ಪೆರೇಡಿನ ನೇತೃತ್ವವನ್ನು ಆರ್ಪಿಐ ಆಗಿರ್ತಕ್ಕಂಥ ಪ್ರಶಾಂತ್ ಅವರು ವಹಿಸಿದರು. ಪ್ರಸ್ತುತ ಸಾಲಿನಲ್ಲಿ ಕರ್ತವ್ಯ ನಿರತರಾಗಿ ಹುತಾತ್ಮರಾದಂತಹ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸ್ಮರಣಾರ್ಥವಾಗಿ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವೇಲಾ ದಾಮೋದರ್, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಕರ್ತವ್ಯ ನಿರತರಾಗಿ ಹುತಾತ್ಮರಾದಂತಹ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸ್ಮರಣಾರ್ಥವಾಗಿ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ. ಶ್ರೀ ರುದ್ರಪ್ಪ ಉಜ್ವಲಕಪ್ಪ ಕೆಎಸ್ಪಿಎಸ್ ಮಾನ್ಯ ಕಚೇರಿ ದಾವಣಗೆರೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ. ಎಎಂ ಬಸವರಾಜ್ ಅಭಿವೃದ್ಧಿ ವಲಯ ಕಚೇರಿ ದಾವಣಗೆರೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ. ಆರಕ್ಷಕ ಉಪನಿರೀಕ್ಷಕರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ದಾವಣಗೆರೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ. ಶ್ರೀ ರಾಜಶೇಖರಯ್ಯ ಎಚ್ಎಂ ಎಎಸ್ಐ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯವರಿಂದ ಹುತಾತ್ಮರ ಸಮರ್ಪಣೆ ದಾವಣಗೆರೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ.
ಸಮರ್ಪಣೆಯನ್ನ ಮಾಡಲಿದ್ದಾರೆ. ಶ್ರೀ ಗುರುಮೂರ್ತಿ CHC ಹಾಗೂ ಶ್ರೀ ರಾಮಪ್ಪ ಪೂಜಾರಿ ಅವರು ಈಗ ಹುತಾತ್ಮರ ಕುಟುಂಬದ ಪರವಾಗಿ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ ನೆರವೇರಿಸಲಾಗುತ್ತದೆ. ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆಯವರಿಂದ. ಹುತಾತ್ಮ ಪೊಲೀಸರ ಕರ್ತವ್ಯ ನಿಷ್ಠೆ ತ್ಯಾಗ ಬಲಿದಾನದಿಂದ ಪ್ರತಿಯೊಬ್ಬರು ಸ್ಫೂರ್ತಿ ಪಡೆಯಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆ ವೇಲಾ ದಾಮೋದರ್ ಅವರು ಕರೆ ನೀಡಿದರು. ಇವತ್ತು ನಾವು ನೆಮ್ಮದಿಯಾಗಿ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ವಾತಾವರಣ ಇರುವಂತಹ ನಮ್ಮ ಸಮಾಜದಲ್ಲಿ ನಾವು ಇವತ್ತು ಎಲ್ಲರೂ ನಮಗೆ ಫ್ರೀಡಮ್ ಬೇಕು, ಮತ್ತೆ ನಮ್ಮ ಕರ್ತವ್ಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಇರಬೇಕು ಅನ್ನೋ ಒಂದು ವ್ಯವಸ್ಥೆ ಏನು ಬಂದಿದೆ, ಇದರ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ತ್ಯಾಗ ಮಾಡಿದೆ ಅನ್ನೋದು ನಾವು ನೆನಪು ಮಾಡೇ ಮಾಡಬೇಕಾಗತ್ತೆ. ಆದರೆ ಅವ್ರು ಮಾಡಿರುವಂತಹ ತ್ಯಾಗವನ್ನು ನಾವು ಎಷ್ಟೇ ಅದಕ್ಕೆ ಹಾನರ್ ಮಾಡಿದ್ರೇನು ಕಡಿಮೆನೆ ಅನ್ಸುತ್ತೆ ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಯಾಕಂದ್ರೆ ಇವತ್ತು ನಮ್ಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಆಗಿನ ಕಾಲದಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ತಮ್ಮೆಲ್ಲ ಗೊತ್ತಿರೋ ಹಾಗೆ ಅದು ಬೇರೆ ತರನೇ ಇತ್ತು. 1959 ನಲ್ಲಿ ಆಗಿರುವಂತಹ ಇದು ಘಟನೆ ಹಿನ್ನೆಲೆಯಲ್ಲಿ ಇದೊಂದು ದಿನ ಅಕ್ಟೋಬರ್ 21 ಪೊಲೀಸ್ ಮಾರ್ಟರ್ಸ್ ಡೇ ಅಂತ ಆರಂಭವಾಗಿದೆ. ಇವತ್ತು 2025 ನಲ್ಲಿ ಇದ್ದೀವಿ ನಾವು. ಆದ್ರೂ ಮೇಡಮ್ ಅವರು ಈಗ ಲಿಸ್ಟ್ ಓದಿದ್ರು, ಇಷ್ಟೋ ಜನ ಪೊಲೀಸರು ತಮ್ಮ ಲೈಫ್ನೇ ಒಂದು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳು ತಮ್ಮ ಲೈಫ್ನ ತ್ಯಾಗ ಮಾಡಿದ್ದಾರೆ ಅನ್ನೋ ಒಂದು ತಮ್ಮ ಡ್ಯೂಟಿನಲ್ಲಿ ಲೈಫ್ ತ್ಯಾಗ ಮಾಡ್ಕೊಂಡಿದ್ರೆ ಅದು ನಮ್ಮ ದೇಶದ ಏಕೀಕರಣಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತೆ. ಅದು ನಾವು ನಮ್ಮ ಇವತ್ತೇನು ನಾವು ಇಂಟಿಗ್ರೇಷನ್ನು ಎಲ್ಲ ಏನೇನು ಮಾಡಬೇಕು ಅಂತ ಇದ್ದೀವಿ, ಪ್ರತಿಯೊಂದು ಯಾರು ತಮ್ಮ ಡ್ಯೂಟಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ಯಾಕ್ರಿಫೈಸ್ ಹಿನ್ನೆಲೆಯಲ್ಲಿ ತಮ್ಮ ಡ್ಯೂಟಿನೇ ಜಾಸ್ತಿ ಮಹತ್ವ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿದ್ರೂ ಚಿಂತೆ ಇಲ್ಲ. ಆದ್ರೆ ನಮಗೆ ನಮ್ಮ ದೇಶದ ಇಂಟಿಗ್ರಿಟಿ ಒಂದು ಏನಿದೆ ಅದರಲ್ಲಿ ಒಂದು ಯೋಚನೆ ಮಾಡುವಂತಹ ಈ ತರ ಪೊಲೀಸರವ್ರಿಗೆ ನಾನು ನನ್ನ ಗ್ರ್ಯಾಂಡ್ ಸೆಲ್ಯೂಟ್ ಅಂತ ನಾನು ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ. ನಾನು ಮತ್ತೆ ಇವತ್ತಿನ ಕಾಲದಲ್ಲಿ ಇದು ಯಾವ ತರ ಬರುತ್ತೆ ಅಂದ್ರೆ, ನಾನು ಸಣ್ಣೋಳಿರ್ಬೇಕಾದ್ರೆ ಈ ಪೊಲೀಸರು ಸಮವಸ್ತ್ರ ನೋಡ್ಬಿಟ್ಟು ಭಯಂಕರ ನನಗೆ ಎಷ್ಟು ಒಳ್ಳೆ ಪವರ್ಫುಲ್ ಪೋಸ್ಟ್ ಅಂತ ಒಂದು ಬರ್ತಾ ಇತ್ತು. ಮತ್ತೆ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳೋದಂದ್ರೆ ನನಗೆ ಒಂದು ಈಗ ತಾನೇ ಪೊಲೀಸರಿಗೆ ಹೇಳ್ತಾ ಇದೆ, ನನಗೆ IPS ಆಗುವಂತನೂ ಒಂದು ತುಂಬಾ ಇಚ್ಛೆ ಇತ್ತು ನನಗೆ. ಬಟ್ ಯಾವುದೇ ಒಂದು ಇದರಲ್ಲಿ ನಂದು ಇದ್ದಿದ್ದು ನಾನು ಜಡ್ಜ್ ಆಗ್ಬೇಕಂತಾನೆ ಇತ್ತು. ಸೊ ಅದರಲ್ಲೇ ಬಂದಿದ್ದೀನಿ ಇವತ್ತು. ಪೂರ್ವ ವಲಯ IGP ಡಾಕ್ಟರ್ ರವಿಕಾಂತೇಗೌಡ ಅವರು ಮಾತನಾಡುತ್ತಾ, ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧ ಪತ್ತೆಯಂತ ಕೆಲಸಗಳ ಮೂಲಕ ಪೊಲೀಸರು ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಈ ದಿವಸ ಆಂತರಿಕ ಭದ್ರತೆ, ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವುದು ಬಹಳ ಮುಖ್ಯವಾದದ್ದು ದೇಶದ ಅಭಿವೃದ್ಧಿಗೆ. ನಮ್ಮ ಸೈನಿಕರು ಗಡಿಯ ಭದ್ರತೆಯನ್ನ ನೋಡ್ಕೊಂಡ್ರೆ ತಮ್ಮ ವೀರತನ ಮತ್ತು ತ್ಯಾಗ ಬಲಿದಾನಗಳ ಮೂಲಕ ಪೊಲೀಸರು ಭಾರತದ ಆಂತರಿಕ ಭದ್ರತೆಯನ್ನು ನೋಡುವುದಕ್ಕೆ ಬದ್ಧರಾಗಿರ್ತಾರೆ. ಪ್ರತಿ ಸಾರಿ ನಮ್ಮ ಗಡಿಯನ್ನು ಕಾಯುವ ಸೈನಿಕರ ಕರ್ತವ್ಯದಷ್ಟೇ ಆಂತರಿಕ ಭದ್ರತೆಯನ್ನು ಕಾಯ್ದುಕೊಂಡು ಬರತಕ್ಕಂಥ ಪೊಲೀಸರ ಕರ್ತವ್ಯವು ಬಹಳ ಮುಖ್ಯ ಅನ್ನುವುದನ್ನು ನಾವು ಪ್ರತಿ ಸಾರಿ ನೆನಪಿಸಿಕೊಳ್ಬೇಕು. ನಮಗೆ ಇರತಕ್ಕಂತಹ ಏನೇ ಕೊರತೆ ಇರಲಿ,
ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಭಾರತದ ಸಮಗ್ರತೆ, ಏಕತೆ ನಮ್ಮೆಲ್ಲರ ಲಕ್ಷ್ಯ. ಆ ಲಕ್ಷ್ಯವನ್ನು ಸಾಧಿಸುವುದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು, ಅಪರಾಧವನ್ನು ಪತ್ತೆ ಹಚ್ಚೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಕರ್ತವ್ಯದ ವೇಳೆ ನಾವು ಪ್ರಾಣತ್ಯಾಗವನ್ನು ಮಾಡುವುದಕ್ಕೆ ಕೂಡ ಸಿದ್ಧರಾಗಿರಬೇಕಾಗಿರುತ್ತದೆ. ಇದನ್ನು ನಾವು ನಮ್ಮ ಪೊಲೀಸ್ ತರಬೇತಿಯಲ್ಲಿ, ನಮ್ಮ ಪೊಲೀಸ್ ಕೈಪಿಡಿಯಲ್ಲಿ ನಮ್ಮ ಧ್ಯೇಯ ವಾಕ್ಯವನ್ನಾಗಿ ಪ್ರತಿ ಸಾರಿ ಹೇಳ್ತಾ ಬಂದಿದ್ದೇವೆ. ಈ ದಿವಸ ಆ ರೀತಿ 191 ಜನ ಇಡೀ ಭಾರತದಲ್ಲಿ ತಮ್ಮ ಪ್ರಾಣವನ್ನು ಕರ್ತವ್ಯದ ವೇಳೆ ಸಮರ್ಪಿಸಿದ್ದಾರೆ. ಕರ್ನಾಟಕದಿಂದ 9 ಜನ, ದಾವಣಗೆರೆ ಜಿಲ್ಲೆಯಿಂದ 2 ಈ ರೀತಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಪೊಲೀಸರ ಕರ್ತವ್ಯವನ್ನು ಸ್ಮರಿಸುವುದೇ ಅಂದರೆ ನಾಗರಿಕ ಸಮಾಜ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ, ಅಪರಾಧವನ್ನು ಪತ್ತೆ ಮಾಡುವುದಕ್ಕೆ ನಮ್ಮ ಜೊತೆ ಕೈಜೋಡಿಸುವುದರ ಮೂಲಕ ನಮ್ಮನ್ನು ಅಗಲಿದ ಆ ಜೀವಗಳಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ಸಮರ್ಪಿಸಬಹುದಾಗಿರುತ್ತದೆ. ಈ ಹಿನ್ನೆಲೆ ಒಳಗಡೆ ಈ ದಿವಸ ನಾವೆಲ್ಲರೂ ಸೇರಿ ಆ ವೀರ ಜೀವಿಗಳನ್ನು, ಆ ಪುಣ್ಯ ಜೀವಿಗಳನ್ನು ಸ್ಮರಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸದ್ಗತಿ ದೊರೆಯಲಿ, ಅವರ ಬಲಿದಾನ ನಮ್ಮೆಲ್ಲರಿಗೂ ಮುಂದೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಸ್ಫೂರ್ತಿಯನ್ನು ಮತ್ತು ಬೆಳಕನ್ನು ಈ ದೀಪಾವಳಿಯ ಸಂದರ್ಭದಲ್ಲಿ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತಾ, ಅವರ ಕುಟುಂಬ ಏನು ಆಗಲಿದ್ದಾರೆ ಅವರ ಕುಟುಂಬಗಳಿಗೆ ನೋವು ಅದು ಶಾಶ್ವತ. ಆ ನೋವನ್ನು ಯಾರೂ ತೆಗೆಯೋದಕ್ಕಾಗೋದಿಲ್ಲ. ಆದರೆ ಅವರಿಗೆ ನಾವು ಮತ್ತೆ 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 ಹೇಳ್ತೇವೆ, ನಾವೆಲ್ಲರೂ ಆ ಕುಟುಂಬದ ಜೊತೆ ಇರ್ತೇವೆ. ಸರ್ಕಾರ ಅವ್ರ ಜೊತೆ ಇರ್ತದೆ, ಇಲಾಖೆ ಅವ್ರ ಜೊತೆ ಇರ್ತದೆ, ಸಾರ್ವಜನಿಕರು ಅವ್ರ ಜೊತೆ ಇರ್ತದೆ ಮತ್ತು ಸಾರ್ವಜನಿಕ ಗೌರವ ಆ ಕುಟುಂಬಗಳ ಜೊತೆ ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. SP ಉಮಾ ಪ್ರಶಾಂತ್ ಅವರು ಮಾತನಾಡುತ್ತಾ, ಭಾರತದಲ್ಲಿ ಕಳೆದ 1 ವರ್ಷದಲ್ಲಿ 191 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಎಂದು ತಿಳಿಸಿದರು. ಅದರಲ್ಲಿ 9 ಜನ ಕರ್ನಾಟಕದವರು, ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯ 2 ಪೊಲೀಸರು ಹುತಾತ್ಮರಾಗಿದ್ದಾರೆ ಎಂದು ತಿಳಿಸಿದರು. ಚೈನಾ ದೇಶದ ಸೈನಿಕರು ಈ CRPF ತುಕಡಿಯ ಮೇಲೆ ದಾಳಿ ಮಾಡಿರ್ತಾರೆ. ನಮ್ಮ ಜವಾನರಲ್ಲಿ ಕೇವಲ ಸಾಮಾನ್ಯ ರೀತಿಯ ಬಂದೂಕುಗಳು ಇದ್ರೂ ಕೂಡ ಅವರು ವೀರಾವೇಶದಿಂದ ಹೋರಾಡಿ ಒಟ್ಟು ಸುಮಾರು 10 ಜನ CRPF ಜವಾನರು ವೀರಮರಣವನ್ನು ಹೊಂದಿದ್ದಾರೆ. 9 ಮಂದಿ ಚೈನಾ ದೇಶದ ಸೈನಿಕರನ್ನು ದಸ್ತಗಿರಿ ಮಾಡಿರ್ತಾರೆ. ಈ ಒಂದು ಧೈರ್ಯ ಮತ್ತು ಸಾಹಸ, ಆತ್ಮಸಮರ್ಪಣೆಯನ್ನ ಮಾಡಿದಂತಹ ಭಾರತದ ಎಲ್ಲಾ ಪ್ರಜೆಗಳನ್ನ ಸ್ಮರಿಸಲಿಕ್ಕೋಸ್ಕರ ಆ ಒಂದು ಪ್ರದೇಶವನ್ನ ವೀರಮರಣ ಹೊಂದಿದ ಜವಾನರ ಸವಿನೆನಪಿಗಾಗಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಲಾಗಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷ ತಮ್ಮ ಕರ್ತವ್ಯ ಪಾಲನೆ ಮಾಡಬೇಕಾದ್ರೆ ಅನೇಕ ಜನ ಸಿಬ್ಬಂದಿಗಳು ಹಾಗೂ ಅಧಿಕಾರಿಯವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಅವರ ಸ್ಮರಣೆಗಾಗಿ ತ್ಯಾಗ ಬಲಿದಾನವನ್ನ ನಾವು ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಪ್ರತಿ ಅಕ್ಟೋಬರ್ 21ನೇ ತಾರೀಕು ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ.
ನಿಮ್ಮೆಲ್ಲರಿಗೂ ಸಹ ಸರ್ವರ್ ಪರವಾದ ಮೆರನ್ ಕಮಾಂಡರ್ ಆಗಿ ಪ್ರಶಾಂತ್ ಆರ್ಪೇರವರು ಒಂದು ಉತ್ತಮವಾಗಿ ನಡೆಸಿಕೊಟ್ಟು ಹಾಗೂ ದಸರಾ ಸಂಗೀತವನ್ನು ನಡೆಸಿಕೊಂಡಂತಹ ಅವರ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.